ಇದು ಹೈಬ್ರಿಡ್ ನೇಪಿಯರ್ ಬಾಜ್ರಾ ಹುಲ್ಲು ಬಹುವಾರ್ಷಿಕ. ಈಗ ನಾವು ರೈತರು ನಾರ್ಮಲ್ ಕಾಮನ್ ಆಗಿ ಇದಕ್ಕೆ ಫಾರ್ಮ್ ಹುಲ್ಲು ಅಂತಾರೆ. ಇದರಲ್ಲಿ ಮೊದಲನೇದಲ್ಲಿ ಒಳ್ಳೆ ವೆರೈಟೀಸ್ ಇತ್ತು. ಕೋ3, ಕೋ4, ಕೋ5, ಆಮೇಲೆ ಸಂಪೂರ್ಣ ಅಂತ. ಈಗ ಇತ್ತೀಚೆಗೆ ಈ ವೆರೈಟಿ ಥಾಯ್ಲ್ಯಾಂಡಿಂದ ಬಂದಿದೆ. ಇದು ಒರಿಜಿನಲ್ ಹೆಸರು ಪಕ್ಚಾಂಗ್ 1 ಅಂತ. ಬಟ್ ಇದು ಬೆಳವಣಿಗೆ ಜಾಸ್ತಿ ಇರುತ್ತದೆ, ಆಮೇಲೆ ವೇಗ ಬರುತ್ತದೆ, ಆಮೇಲೆ ಹೈಟೂ ಜಾಸ್ತಿ ಬರ್ತದೆ. ಅದರಿಂದ ರೈತರೆಲ್ಲ ಇದಕ್ಕೆ ಸೂಪರ್ ನೇಪಿಯರ್ ಅಂತ ಅವರೇ ಹೆಸರಿಟ್ಟಿದ್ದರು. ಈ ಸೂಪರ್ ನೇಪಿಯರ್ ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಚಲಿತವಾಗಿದೆ. ಮೇಯ್ನ್ ಅಡ್ವಾಂಟೇಜ್ ಬೇರೆ ಹುಲ್ಲಿಗೆ ಹೋಲಿಸಿದರೆ, ಅಂದರೆ ಬೇರೆ ತಳಿಗೆ ಹೋಲಿಸಿದರೆ ಹೈಬ್ರಿಡ್ ನೇಪಿಯರ್ ಬಾಜ್ರಾದಲ್ಲಿ ಈ ಸೂಪರ್ ನೇಪಿಯರ್ ಹುಲ್ಲು ಚಳಿಗಾಲದಲ್ಲಿಯೂ ಇದು ಬೆಳವಣಿಗೆ ಕಡಿಮೆ ಆಗಲ್ಲ. ಅದಕ್ಕೋಸ್ಕರ ನಿಮಗೆ ವಿಂಟರ್ನಲ್ಲಿ ಒಂದು ಕಟ್ಟಿಂಗ್ ಜಾಸ್ತಿ ಸಿಗುತ್ತೆ. ಅದೇ ನಾವು ನಾರ್ಮಲ್ ವೆರೈಟಿ ಆದರೆ, ಸಂಪೂರ್ಣ ಅಂತ ವೆರೈಟಿ ಆದರೆ ನೀವು ಅಕ್ಟೋಬರಲ್ಲಿ ಕಟಾವು ತೊಗೊಂಡ್ರೆ ತಿರ್ಗಾ ನೀವು ಜನವರಿ ಎಂಡ್ ಫೆಬ್ರವರಿವರೆಗೂ ಕಾಯಬೇಕು. ಬಟ್ ಈಗ ನೀವು ಅಕ್ಟೋಬರಲ್ಲಿ ತೊಗೊಂಡ್ರೂ ಸೂಪರ್ ನೇಪಿಯರ್ ವೆರೈಟಿ ತಿರ್ಗಾ ಡಿಸೆಂಬರಲ್ಲೇ ಇನ್ನೊಂದು ಕಟಾವು ತಗೋಬೋದು. ಅದರಿಂದ ನಿಮಗೆ ವಿಂಟ್ರಲ್ಲಿನೂ ಯಾವುದೇ ಇದು ನಮ್ಮ ಹಸಿರುಲ್ಲಿನ ಅಭಾವ ಇರಲ್ಲ. ಸೊ ವರ್ಷಕ್ಕೆ ನೀವು 6 ರಿಂದ 7 ಕಟಾವು ಆರಾಮಾಗಿ ಈ ಸೂಪರ್ ನೇಪಿಯರ್ ತಳಿಯಿಂದ ತಗೋಬೋದು. ಇದು ಸ್ಪೇಸಿಂಗು ಸಾಲಿಂದ ಸಾಲಿಗೆ 2.5 ಅಡಿಯಿಂದ 3 ಅಡಿ ಇರಬೇಕು. ಆಮೇಲೆ ಗಿಡದಿಂದ ಗಿಡಕ್ಕೆ 1.5 ಅಡಿಯಿಂದ 2 ಅಡಿ ಸ್ಪೇಸಿಂಗ್ ಇಡಬೇಕಾಗತ್ತೆ. ಆಮೇಲೆ ಈ ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಕೊಡಬೇಕು. 1 ಎಕರೆಗೆ ಕನಿಷ್ಠ 8 ರಿಂದ 10 ಟನ್ನು ಹಾಕಬೇಕಾಗತ್ತೆ. ಅದರ ಜೊತೆಲೇ ನೀವು NPK ಅಂತೀವಿ, ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಕೊಡಬೇಕಾಗತ್ತೆ. ಆಮೇಲೆ ಪ್ರತಿ ಕಟಾವು ಆದಮೇಲೆ ನೀವು ಅಟ್ಲೀಸ್ಟು ಯೂರಿಯಾ ಇಲ್ಲಾಂದರೆ ಯಾವುದಾದ್ರು ನೈಟ್ರೋಜನ್ ಫರ್ಟಿಲೈಸರ್ ಹಾಕಬೇಕಾಗತ್ತೆ. ಈಗ ನಾಟಿ ಮಾಡಿದ ಮೇಲೆ ನಾವು ಈಗ ಈ ಕಬ್ಬು ಹೆಂಗೆ ಪ್ಲಾಂಟ್ ಮಾಡ್ತಿರೋ ಅದೇ ಥರ, ಅಂದರೆ ರಿಡ್ಜ್ ಆ್ಯಂಡ್ ಫರ್ರೋ ಮೆಥಡ್ ಅಂತೀವಿ, ಈ ದಿಂಡು ಮೇಲೆ ಪ್ಲಾಂಟಿಂಗ್ ಮಾಡಬೇಕಾಗತ್ತೆ. ಆ ಥರ ಏನಾಗತ್ತಂದರೆ ಮಳೆ ಜಾಸ್ತಿ ಆದ್ರೂ ಯಾವುದೇ ಥರ ತೊಂದರೆ ಇರೋಲ್ಲ. ಆಮೇಲೆ ಮಧ್ಯದಲ್ಲಿ ಫರ್ರೋದಲ್ಲಿ ಬಸಿಗಾಲು ಥರ ಇರುತ್ತದೆ. ಮಳೆ ಜಾಸ್ತಿ ಆದ್ರೂ ಅದರಿಂದ ನೀರು ಈಸಿಯಾಗಿ ಆಚೆ ಹೋಗುತ್ತೆ. ಸೊ ಇದು ನೀವು ಪ್ಲಾಂಟಿಂಗ್ ಮಾಡಿದ ಮೇಲೆ ಮೊದಲನೇ ಸತಿ 65 ರಿಂದ 70 ಡೇಸ್ಗೆ ಮೊದಲನೇ ಕಟಾವು ಬರುತ್ತದೆ. ಆಮೇಲೆ ಪ್ರತಿ ಒಂದು 50 ದಿವಸಕ್ಕೂ ಕಟಾವು ತಗೋಬೋದು. ಈ ಕಡ್ಡಿಯಿಂದ ನೀವು ತಳಭಾಗದಲ್ಲಿ ಮಾತ್ರ ನೀವು ಈ ಸ್ಟೆಮ್ ಕಟ್ಟಿಂಗ್ಸ್ ತಗೋಬೋದು. ಒಂದೊಂದು ಗಿಡದಿಂದ 3 ರಿಂದ 4 ಈ ಸ್ಟೆಮ್ ಕಟ್ಟಿಂಗ್ಸ್ ಬರುತ್ತದೆ. ಅದು ಮಾತ್ರ ನಾವು ನಾಟಿ ಮಾಡೋಕ್ಕೆ ಉಪಯೋಗಿಸಬೇಕು. ಅದೇನೆಂದರೆ ಯಾವುದು ಇರಬೇಕಂದ್ರೆ ಸ್ವಲ್ಪ ಬಿಳಿ ಕಲರ್ ಇರ್ತದೆ. ಹಸಿರು ಕಲರ್ ಇರೋದು ಅದು ಕಟ್ ಮಾಡಬಾರ್ದು, ಅದು ಪ್ಲಾಂಟಿಂಗ್ಗೆ ಸೂಕ್ತ ಅಲ್ಲ. ಸೊ ಬಾಟಮ್ ಪೋರ್ಷನ್ ಮಾತ್ರ ನೀವು 3 ರಿಂದ 4 ಸ್ಟೆಮ್ ಕಟ್ಟಿಂಗ್ಸ್ ತಗೋಬೋದು. ಒಂದು ಎಕರೆಗೆ ಸುಮಾರು ಒಂದು 12,000. 1 ಎಕರೆ ನಾಟಿ ಮಾಡೋಕ್ಕೆ ನಮಗೆ ಸುಮಾರು 12,000 ರಿಂದ 14,000 ಕಡ್ಡಿ ಬೇಕಾಗತ್ತೆ. ಈ ಒಂದು ಪ್ರಾತ್ಯಕ್ಷಿಕೆಯನ್ನು ಕೃಷಿ ವಿಜ್ಞಾನ ಕೇಂದ್ರ ಹಿರೇಳಿ ವತಿಯಿಂದ ನಾವು ಈ ವರ್ಷ 2020-2021 ಸಾಲಿನಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಇದನ್ನು ನಮಗೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಡಾಕ್ಟರ್ ಗಿರಿಧರ್ ಅವರು ನಮಗೆ ಕೊಟ್ಟಿರ್ತಾರೆ. ಅದರ ಬಗ್ಗೆ ಮಾಹಿತಿ ಕೂಡ ಹಂಚ್ಕೊಂಡಿರ್ತಾರೆ.